Hello students. So once again welcome back to my channel. So ಇವತ್ತಿನ ವಿಡಿಯೋಲಿ ಎಕ್ಸಸೈಸ್ 2.5 ಅಲ್ಲಿರೋ ಎಲ್ಲ ಕ್ವೆಶನ್ಸ್ನು ನಾನು ನಿಮಗೆ ಈಸಿಯಾಗಿ ಯಾವ ಥರ ಸಾಲ್ವ್ ಮಾಡೋದನ್ನು ತಿಳ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೋಡಿ, ನಾನು ಆಲ್ರೆಡಿ ಫ್ರ್ಯಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸ್ ಮೇಲೆ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋನ ಕವರ್ ಮಾಡಿದ್ದೀನಿ. ಅಂದರೆ ಈ ವಿಡಿಯೋಲಿ ನಿಮಗೆ ಏನೇನು ಟಾಪಿಕ್ಸ್ ಬೇಕಾಗಿದೆಯೋ ಎಕ್ಸಸೈಸ್ 2.1, 2.2, 2.3, 2.4 ಆ್ಯಂಡ್ ಆಲ್ಸೋ 2.5 ಅಲ್ಲಿ ಏನೇನು ನಿಮಗೆ ಟಾಪಿಕ್ಸ್ ಬೇಕಾಗಿದೆಯೋ ಕ್ವೆಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಎಕ್ಸಸೈಸ್ 2.1 ಕೂಡ ಅಪ್ಲೋಡ್ ಮಾಡಾಗಿದೆ, ಎಕ್ಸಸೈಸ್ 2.2 ಅಪ್ಲೋಡ್ ಮಾಡಾಗಿದೆ, 2.3 ಕೂಡ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ 2.4. ಸೊ ದಿಸ್ ಇಸ್ ದಿ ಫೈನಲ್ ವಿಡಿಯೋ ಆನ್ ದಿಸ್ ಚಾಪ್ಟರ್. ಸೊ ಏನಾದರೂ ನಿಮಗೆ ಸರ್ ಈ ಲಿಂಕ್ಸ್ ಎಲ್ಲ ನಿಮ್ಗೆ ಎಲ್ಲಿ ಸಿಗ್ಬೋದು ಅಂತ ಕೇಳ್ತೀರಾ ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಚೆಕ್ ಮಾಡಿ, ನಿಮಗೆ ಎಲ್ಲ ಎಕ್ಸಸೈಸಸ್ ನಿಮಗೆ ಲಿಂಕ್ಸ್ ನಾನು ಪ್ರೊವೈಡ್ ಮಾಡಿದ್ದೀನಿ. ಸೊ ಕಮಿಂಗ್ ಬ್ಯಾಕ್ ಟು ಅವರ್ ವಿಡಿಯೋ, ಫಸ್ಟ್ ಕ್ವೆಶನ್ ನೋಡಿ ಏನು ಹೇಳ್ತಾ ಇದ್ದಾರೆ. ಡೆಸಿಮಲ್ ನಂಬರ್ 0.4ನ ನಾವು ಡಿವೈಡ್ ಮಾಡಬೇಕು ವಿತ್ 2. ಸೊ ಇಲ್ಲಿ 0.4 ಅಂದರೆ ಏನು ಮಾಡಿ, ಫಸ್ಟು ಡೆಸಿಮಲ್ ನಂಬರ್ನ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಅದೇಂಗೆ ಸರ್ ಮಾಡೋದಂದ್ರೆ ನೋಡಿ, ನಂಬರ್ ಏನು 4 ಅದನ್ನ ಡಿವೈಡೆಡ್ ವಿತ್ 10 ಅಂತ ಬರೀಬೇಕು. ಹೆಂಗೆ ಅಂತ ನನ್ನ ಪ್ರೀವಿಯಸ್ ವಿಡಿಯೋನ ಹೋಗಿ ಅಂದರೆ ಫಸ್ಟ್ ವಿಡಿಯೋ ಹೋಗಿ ನೋಡಿ, ಅಥವಾ ನನ್ನ ಎಕ್ಸಸೈಸ್ 2.4 ಆದರೂ ಹೋಗಿ ನೋಡಿ, ಅಲ್ಲೂ ಗೊತ್ತಾಗುತ್ತೆ. ಅಥವಾ ಇಲ್ಲೂ ಜಸ್ಟ್ ಒಂದು ಮೆಥಡ್ ಹೇಳ್ಕೊಟ್ಬಿಡ್ತೀನಿ ಯಾವ ಥರ ಅಂತ ನೋಡಿ. 1 ನಂಬರ್ ಆದ್ಮೇಲೆ ಪಾಯಿಂಟ್ ಇದ್ರೆ 10 ಅಂತ ಬರಿಬೇಕಷ್ಟೇ. 2 ನಂಬರ್ ಆದ್ಮೇಲೆ ಪಾಯಿಂಟ್ ಇದ್ದಿದ್ರೆ 2 ಡಿಜಿಟ್ ಆದ್ಮೇಲೆ 2 0 ಬರಿಬೇಕಂದ್ರೆ 100 ಅಂತ ಅರ್ಥ ಆಗ್ತದೆ. ಆ ಥರ ಡಿವೈಡೆಡ್ ಬೈ 2 ಇದನ್ನ 1 ಅಂತ ಬರ್ಕೊಂಡ್ಬಿಡ್ತೀವಿ, ಏನು ಕೂಡ ಚೇಂಜ್ ಆಗಲ್ಲ. ಇಲ್ಲಿ ನಾವೇನ್ ಮಾಡಬೇಕು, ಡಿವಿಷನ್ ಆಫ್ ಫ್ರ್ಯಾಕ್ಷನ್ಸ್ ನಮಗೆ ಆಲ್ರೆಡಿ ಗೊತ್ತಿದೆ. ಅಂದ್ರೆ ಡಿವಿಷನ್ ಮಾಡೋ ಬದಲು ನಾವೇನ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡಿದಾಗ ಏನು ಮಾಡ್ತೀವಿ, ಲೆಫ್ಟ್ ಸೈಡ್ ಫ್ರ್ಯಾಕ್ಷನ್ ಆಸ್ ಇಟ್ ಈಸ್ ಬರೀತೀವಿ, ಬಟ್ ರೈಟ್ ಸೈಡ್ ಇರೋ ಫ್ರ್ಯಾಕ್ಷನ್ ನಾವು ರೆಸಿಪ್ರೋಕಲ್ ಮಾಡ್ಬೇಕು. ಅಂದ್ರೆ ಇದನ್ನ ರೆಸಿಪ್ರೋಕಲ್ ಅಂದ್ರೆ ಏನಂತ ಅರ್ಥ, ಇದು ಇಂಟರ್ಚೇಂಜ್ ಆಗ್ಬಿಡುತ್ತೆ. ಏನು ಇಂಟರ್ಚೇಂಜ್ ಆಗುತ್ತೆ, ಇದು ಡಿನಾಮಿನೇಟರ್ ನ್ಯೂಮರೇಟರ್ ಜಾಗದಲ್ಲಿ ಹೋಗುತ್ತೆ ಆ್ಯಂಡ್ ನ್ಯೂಮರೇಟರ್ ಡಿನಾಮಿನೇಟರ್ ಜಾಗದಲ್ಲಿ ಇಂಟರ್ಚೇಂಜ್ ಆಗುತ್ತೆ. ಇಲ್ಲಿಂದ ನೋಡಿ 2 ಮತ್ತೆ 4 ಡಿವೈಡ್ ಆಗುತ್ತೆ. ಯಾವ ಟೇಬಲಲ್ಲಿ, 2 ಟೇಬಲಲ್ಲಿ. 2 1s 2 2s ಆ್ಯಂಡ್ ಇಲ್ಲಿ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಉಳ್ದಿರೋದು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 1s 2 ಡಿವೈಡೆಡ್ ಬೈ 10 1s 10. ಆ್ಯಂಡ್ ಒನ್ಸ್ ಅಗೇನ್ ಏನು ಫ್ರ್ಯಾಕ್ಷನ್ ಇದೆಯೋ ಈ ಫ್ರ್ಯಾಕ್ಷನ್ನ ನಾವು ಕನ್ವರ್ಟ್ ಮಾಡಬೇಕು ಇಂಟು ಡೆಸಿಮಲ್. ಅದೇಂಗೆ ಸರ್ ಮಾಡೋದಂದ್ರೆ ವೆರಿ ಈಸಿ. ನಾವು ಒಂದು ನಂಬರ್ ಆದ್ಮೇಲೆ ಪಾಯಿಂಟ್ ಅಂದರೆ ಸಾರಿ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದ್ರೆ ಡಿವೈಡೆಡ್ ಬೈ 10 ಅಂತ ಬರ್ಕೊಂತೀವಿ. ಅಂದರೆ ಡಿವೈಡೆಡ್ 10 ಅಂತ ಇದ್ರೆ ಅಂದ್ರೆ ಏನಂತ ಅರ್ಥ, ಡಿವೈಡೆಡ್ ಬೈ 10 ಇದ್ರೆ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು ಅಷ್ಟೇ. ಅದಕ್ಕಿಂತ ಮುಂಚೆ ಏನೂ ಇಲ್ಲ ಅಂದರೆ 0 ಅಂತ ಹಾಕೊಂಬಿಡಿ. ಸೊ ಫೈನಲ್ ಆನ್ಸರ್ 0.2. ಸೆಕೆಂಡ್ ಕ್ವೆಶನ್, 0.35 ಡಿವೈಡೆಡ್ ಬೈ 5. ಸೊ 0.35 ಅಂದರೆ 35 ಡಿವೈಡೆಡ್ ಬೈ 2 ಡಿಜಿಟ್ ಆದ್ಮೇಲೆ ಇದೆ ಪಾಯಿಂಟ್ ಅಂದರೆ 100 ಅಂತ ಬರೀತೇನೆ. ಡಿವೈಡೆಡ್ ಬೈ 5/1. ದಿಸ್ 35/100 ಐ ನೀಡ್ ಟು ಕೀಪ್ ಇಟ್ ಆಸ್ ಇಟ್ ಈಸ್. ಆ್ಯಂಡ್ ಡಿವಿಷನ್ನ ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡಿದ್ರೆ ರೆಸಿಪ್ರೋಕಲ್ ಮಾಡಬೇಕು. ರೈಟ್ ಸೈಡ್ ಇರೋ ಫ್ರ್ಯಾಕ್ಷನ್ 1/5 ಆಗುತ್ತೆ. ಇಲ್ಲಿಂದ 5 ಮತ್ತು 35ನ ಡಿವೈಡ್ ಮಾಡೋಣ. 5 1s 5 ಟೇಬಲಲ್ಲಿ 5 7s 35. ಸೊ ಇಲ್ಲಿ 7 1s 7 ಡಿವೈಡೆಡ್ ಬೈ 100. ಸೊ 7/100 ಅಂದರೆ 7 ಅಂತ ಬರೆದ್ಬಿಡಿ. ಮುಂಚೆ ನಾವು 2 zeros ಅಥವಾ ಎಷ್ಟು ಬೇಕಾದ್ರೂ zeros ಬರೀತೀವಿ ಮುಂಚೆ. ಯಾಕೆ ಈ ಥರ ಬರೀತಾ ಇದೆ ಅನ್ನೋದೇ ನೋಡಿ. 2 0 ಅಂದರೆ ನಮಗೆ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಬಟ್ 2 ಡಿಜಿಟ್ ಅಂದರೆ ಇರೋದು ನಮ್ಮ ಹತ್ರ ಒಂದೇ ಡಿಜಿಟ್, ಅದಕ್ಕೆ 0 ಹಾಕೊಂಡಿದ್ದೀನಿ. ಸೊ ಇಲ್ಲಿ 2 ಡಿಜಿಟ್ ಆದ್ಮೇಲೆ ಅಂದರೆ ಈ 2 ಡಿಜಿಟ್ ಆದ್ಮೇಲೆ ರೈಟ್ ಸೈಡಿಂದ ಇಲ್ಲಿ ಪಾಯಿಂಟ್ ಇಡಬೇಕು. ಅಂದರೆ 0.07 ಇದೆ ಅವರ್ ಫೈನಲ್ ಆನ್ಸರ್. ಥರ್ಡ್ ಸಬ್ ಕ್ವೆಶನ್, 2.48 ಡಿವೈಡೆಡ್ ಬೈ 4. ಸೊ 2.48 ಅಂದರೆ 248 ಡಿವೈಡೆಡ್ ಬೈ 2 ಡಿಜಿಟ್ ಆದ್ಮೇಲೆ ಇದೆ ಅಂದರೆ 100 ಡಿವೈಡೆಡ್ ವಿತ್ 4/1. ಸೊ 248 ಡಿವೈಡೆಡ್ ಬೈ 100 ಡಿವಿಷನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ರೆಸಿಪ್ರೋಕಲ್ ಮಾಡೋಣ 1/4. ಯಾವುದೋ ರೈಟ್ ಸೈಡ್ ಇರೋ ಫ್ರ್ಯಾಕ್ಷನ್. ನೆಕ್ಸ್ಟ್ ಇಲ್ಲಿ 4 ಆ್ಯಂಡ್ 248 ಡಿವೈಡ್ ಆಗುತ್ತೆ 4 ಟೇಬಲಲ್ಲಿ. 4 1s 24 ಯಾವಾಗ ಬರುತ್ತೆ, 4 5s 20, 4 6s 24 ಆ್ಯಂಡ್ 4 2s 8. ಅಂದರೆ ಫೈನಲಿ 62/100. 62/100 ಅಂದರೆ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡಬೇಕಷ್ಟೇ.
ಅಂದರೆ 62 ಅಂತ ಬರೆದು 2 ಡಿಜಿಟ್ ಆದಮೇಲೆ ಅಂದರೆ ಇಲ್ಲಿ ಪಾಯಿಂಟು. ಸೊ 0.62 is our final answer. Fourth sub question, 65.4 divided by 6. So 65.4 ಅಂದರೆ 654 divided by 10 ಅಂತ ಬರೀತೀನಿ. ಯಾಕೆ 1 ಡಿಜಿಟ್ ಆದಮೇಲೆ divided by 6/1. ಸೊ ಇಲ್ಲಿ ನಾವು ರೆಸಿಪ್ರೋಕಲ್ ಮಾಡ್ತೀವಿ. ಇದನ್ನ ಆಸ್ ಇಟ್ ಈಸ್ ಬರ್ದು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ರೆಸಿಪ್ರೋಕಲ್ ಮಾಡೋಣ. ಸೊ 6 ಇಂದ ಡಿವೈಡ್ ಮಾಡೋಣ. 6 1s are 6 ಆ್ಯಂಡ್ ಇಲ್ಲಿ 0 ಬರ್ಕೊಬೇಕು. 6 9s are 54. ಈ ಕ್ವಶನಲ್ಲಿ ತುಂಬ ಮಕ್ಕಳು ರಾಂಗ್ ಮಾಡ್ತಾರೆ. ಅದು ಯಾಕೆ ರಾಂಗ್ ಮಾಡ್ತಾರೆ ಅದು ಕೂಡ ಹೇಳ್ಕೊಡ್ತೀನಿ ನೋಡಿ. 654 ಇದನ್ನ ನೀವು ಯಾವುದರಿಂದ ಡಿವೈಡ್ ಮಾಡ್ತಾ ಇದ್ದೀರಾ? 6 ಟೇಬಲಿಂದ ಡಿವೈಡ್ ಮಾಡಿ ನೋಡಿ. ಫಸ್ಟ್ ಏನು ಮಾಡ್ತೀರಾ? 6 1s are 6 ಅಂತ ಬರೀತೀರಾ. ರಿಮೈಂಡರ್ 6 - 6 0. ನೆಕ್ಸ್ಟ್ ಡಿಜಿಟ್ ಕೆಳಗಡೆ ಇಳಿಸ್ಕೊಂತೀರಾ ಡಿವಿಷನ್ ರೂಲ್ ಪ್ರಕಾರ. ಬಟ್ ಇಲ್ಲಿ 5 ಅನ್ನೋದು 6 ಟೇಬಲ್ ಡಿವೈಡ್ ಮಾಡೋಕ್ಕಾಗಲ್ಲ ನೀವು. ದೇರ್ಫೋರ್ ಸೆಕೆಂಡ್ ಡಿಜಿಟ್ ಕೆಳಗಡೆ ಇಳಿಸ್ಕೊಂತೀರಾ. ಅವಾಗ 2 ಡಿಜಿಟ್ ಸೈಮಲ್ಟೇನಿಯಸ್ ಆಗಿ ಅಂದ್ರೆ ಏನಂತ ಅರ್ಥ? ಒಂದೇ ಸ್ಟೆಪ್ಪಲ್ಲಿ 2 ಡಿಜಿಟ್ ಕೆಳಗಡೆ ಬಂದರೆ ನಾವೊಂದು 0 ಹಾಕಬೇಕು. ಅದೇ ಮಕ್ಕಳು ರಾಂಗ್ ಮಾಡೋದು. ನೋಡಿ ಇಲ್ಲಿ 0 ಹಾಕಿರೋದು ಯಾಕೆ? 6 9s are 54. ರಿಮೈಂಡರ್ 0. ಸೊ ದೇರ್ಫೋರ್ ಫೈನಲ್ ಆನ್ಸರ್ ಏನು? 109. ಆ 109ನ ನಾನು ಏನು ಮಾಡಬೇಕು? ಡಿವೈಡೆಡ್ ಬೈ 10. 10 ಅಂದರೆ 1 ಡಿಜಿಟ್ ಆದಮೇಲೆ. 1 ಡಿಜಿಟ್ ಆದಮೇಲೆ ಅಂದರೆ 10.9 is our final answer. Fifth question, 651.2 divided by 4. 651 ಅಂದರೆ 6512 divided by 10 ಅಂತ ಬರ್ಕೊಂಡು divided with 4/1. 6512 divided by 10 multiplied with 1/4. 4 ಟೇಬಲಲ್ಲಿ ಡಿವೈಡ್ ಮಾಡ್ಕೊಂಡು ಹೋಗೋಣ ನೋಡಿ. 4 1s ಫಸ್ಟು 6 ಮಾಡಿ. ಅಂದರೆ 4 1s 4 ಹೋಗುತ್ತೆ, 6 ಬರಲ್ಲ. ಬಟ್ ನಿಯರೆಸ್ಟ್ 4. 4 1s 4 ಅಂದರೆ ನಮ್ಮ ಹತ್ರ ಎಕ್ಸ್ಟ್ರಾ ಎಷ್ಟಿದೆ? ರಿಮೈಂಡರ್ ಎಷ್ಟಿದೆ? 2ನ. ಇವಾಗ 25 ಯಾವಾಗ ಬರುತ್ತೆ? 25 ಅಂತೂ ಬರಲ್ಲ. ನಿಯರೆಸ್ಟ್ ಯಾವುದು? 24. 4 6s are 24. 24 ಅಂದರೆ ಎಕ್ಸ್ಟ್ರಾ ನಮ್ಮ ಹತ್ರ ಏನಿದೆ? 1 ಅಂದರೆ 11 ಅಂದರೆ 4 2s are 8. 8 ಅಂದರೆ 3 ಉಳಿತಾ? ಎಸ್. ಅಂದರೆ 4 8s are 32. ಸೊ 1628 divided by 10 1s are 10. ಸೊ ಇಲ್ಲಿ ಫೈನಲ್ ಆನ್ಸರ್ 1628 ಅಂದರೆ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡ್ತೀನಿ. 162.8 is our final answer. Sixth question, 14.49 divided by 7. 1449 divided by 100 because 2 digit ಆದಮೇಲೆ divided by 7/1. 1449 divided by 100 multiplied with its reciprocal 1/7. 7 ಇಂದ ಡಿವೈಡ್ ಮಾಡಿ. 7 1s are 7 2s are 14. ಆ್ಯಂಡ್ ನೋಡಿ ಇಲ್ಲಿ 4 ಡಿವೈಡ್ ಆಗಲ್ಲ, ಅದಕ್ಕೆ 2 ಜೊತೆಗೆ ಡಿವೈಡ್ ಮಾಡ್ತೀವಿ. ಅಂದರೆ 4 ಮತ್ತು 9 2 ಒಟ್ಟಿಗೆ ಡಿವೈಡ್ ಮಾಡ್ತೀವಿ. ಅಂದರೆ 1 0 ಹಾಕೋಬೇಕು. ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳ್ಕೊಟ್ಟೆ ಯಾಕೆ ಅಂತ. ಸೊ 7ನಲ್ಲಿ 7 7s are 49. ಅಂದರೆ 207/100. ಸೊ ಫೈನಲ್ ಆನ್ಸರ್ 2.07. Seventh question, 3.96 divided by 4. ಸೊ 3.96 ಅಂದರೆ 2 ಡಿಜಿಟ್ ಆದಮೇಲೆ ಇದೆ. ಅಂದರೆ ಡಿವೈಡೆಡ್ ಬೈ 100 ಅಂತ ಹಾಕೋಣ. ಡಿವೈಡ್ ಮಾಡಿ ಬೈ 4/1 ಅಂತ ಬರ್ಕೊತೀನಿ. 396/100 multiplied with its reciprocal 1/4. 4 ಟೇಬಲ್ 4 1s are 39 ಬರಲ್ಲ. ಬಟ್ ನಿಯರೆಸ್ಟ್ 30 ಯಾವ್ದು ಬರುತ್ತೆ? 36. 4 9s are 36. 36 ಅಂದರೆ ರಿಮೈಂಡರ್ ಎಷ್ಟು? 3. ಅಂದರೆ ತಿರ್ಗಾ 36 ಯಾವಾಗ ಬರುತ್ತೆ? 4 9s ಅಂದರೆ 99/100. 99/100 ಅಂದರೆ 2 0 ಇದ್ರೆ 2 ಡಿಜಿಟ್ ಆದಮೇಲೆ. ಅಂದರೆ 99 ಅಂದರೆ 99 ಆದಮೇಲೆ. ಮುಂಚೆ ಏನು ಇಲ್ಲ ಅಂದರೆ ಒಂದು ಪಾಯಿಂಟ್ ಹಾಕೊಂಬೇಡ. 0 ಅಂತ ಬರ್ಕೊಂಬೇಡ. 0.99. Eighth question, 0.80 divided by 5. ಸೊ ಇಲ್ಲಿ ನಂಬರ್ ಏನು?
80 ಬಿಕಾಸ್ 0 ಕೌಂಟ್ ಆಗಲ್ಲ ಮುಂಚೆ ಇದ್ರೆ. 80 ಬೈ 2 ಡಿಜಿಟ್ ಆದ್ಮೇಲಿದೆ ಅಂದರೆ 100 ಡಿವೈಡೆಡ್ ಬೈ 5 ಬೈ 1. ಸೊ 80 ಬೈ 100 ಮಲ್ಟಿಪ್ಲಿಕೇಶನ್ ಮಾಡಿ ರೆಸಿಪ್ರೋಕಲ್ ಮಾಡ್ಬಿಡಿ. 5 ಟೇಬಲಲ್ಲಿ 5 1s are 5, ಆಮೇಲೆ ರಿಮೈಂಡರ್ ಎಷ್ಟು 3. 30 ಯಾವಾಗ ಬರುತ್ತೆ? 5 6s are 30. 16 ಬೈ 100 ಅಂದರೆ 16 ಬೈ 100 ಅಂದರೆ 16 ಆದಮೇಲೆ 16 ಆದಮೇಲೆ ಪಾಯಿಂಟ್ ಅಂದರೆ ಮುಂಚೆ ಏನಿಲ್ಲ ಅಂದರೆ 0 ಬರ್ಕೊಂಬಿಡಿ. 0.16 is our final answer. ಸೆಕೆಂಡ್ ಕ್ವೆಶನ್, ಇದು ತುಂಬಾನೇ ಈಸಿ ಇದು, ಬಟ್ ಇದನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೋಡಿ ಒಂದು ಹಿಂಟ್ ಅರ್ಥ ಮಾಡ್ಕೊಳ್ಳಿ. ವೆನೆವರ್ ಯು ಡಿವೈಡ್ ಅಂದರೆ ನಾವೇನಾದರೂ ಡೆಸಿಮಲ್ ನಂಬರ್ನ ಡಿವೈಡ್ ಮಾಡಿದ್ರೆ ಯಾವುದರಿಂದ 10 100 1000 ಅಂದರೆ ಇಂಥ ನಂಬರ್ಸಿಂದ ನಾವು ಡಿವೈಡ್ ಮಾಡಿದ್ರೆ ನಾವು ಅದನ್ನ ಡಿವೈಡ್ ಮಾಡಿ ಆ ಥರ ಈ ಪ್ರೀವಿಯಸ್ ಸ್ಲೈಡಲ್ಲಿ ಈ ಥರ ಕಂಡುಹಿಡಿತಾ ಇದ್ದೀವಲ್ಲ, ಈ ಥರ ಮಾಡೋ ಅವಶ್ಯಕತೆ ಇಲ್ಲ. ನಾವು ಇದನ್ನ ಜಸ್ಟ್ ಏನು ಮಾಡ್ಬೋದು, ಅಸಂಪ್ಷನ್ ಮೆಥಡಿಂದನೇ ಮಾಡ್ಬೋದು. ಯಾವ ಥರ ಅಂದರೆ ಶಿಫ್ಟ್ ಮಾಡ್ತೀವಿ ಡೆಸಿಮಲ್ ಪಾಯಿಂಟ್ನ ಯಾವ ಕಡೆ, ಲೆಫ್ಟ್ ಸೈಡ್ ಕಡೆ ಶಿಫ್ಟ್ ಮಾಡ್ತೀವಿ. ಅದು ಹೆಂಗೆ ಗೊತ್ತಾಗುತ್ತೆ ಲೆಫ್ಟ್ ಸೈಡ್ ಕಡೆ ಎಷ್ಟು ಮಾಡಬೇಕಂದ್ರೆ, ಎಷ್ಟು ಡಿಜಿಟ್ಸ್ ಲೆಫ್ಟ್ ಸೈಡ್ ಹೋಗ್ಬೇಕಂದ್ರೆ ದಟ್ ಶುಡ್ ಬಿ ಈಕ್ವಲ್ ಟು ದಿ ನಂಬರ್ ಆಫ್ ಜೀರೋಸ್. ಅಂದರೆ ಎಷ್ಟು ಜೀರೋಸ್ ಇರುತ್ತೆ ಅಂದರೆ 1 0 ಇದ್ರೆ 1 ಡಿಜಿಟ್ ಲೆಫ್ಟ್ ಸೈಡ್, 2 0 ಇದ್ರೆ 2 ಡಿಜಿಟ್ ಲೆಫ್ಟ್ ಸೈಡ್, 3 0 ಇದ್ರೆ 3 ಡಿಜಿಟ್ ಲೆಫ್ಟ್ ಸೈಡ್. ಅದು ಹೆಂಗೆ ಅಂತ ನೋಡಿ ಕ್ವಶನ್ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಫಸ್ಟ್ ಕ್ವಶನ್ 4.8 ಇಂಟು 10. ನೋಡ್ರಪ್ಪ ಡೆಸಿಮಲ್ ಪಾಯಿಂಟ್ ಇಲ್ಲಿದೆ, 1 0 ಇದೆ, ಅರ್ಥ ಆಗ್ತಾ ಇದೆಯಾ? ಆ್ಯಂಡ್ ಸಾರಿ ನಾನು ನಿಮ್ಮ ಮಲ್ಟಿಪ್ಲಿಕೇಶನ್ ಅಂತ ಬರೆದ್ಬಿಟ್ಟೆ, ಮಲ್ಟಿಪ್ಲಿಕೇಶನ್ ಅಲ್ಲ ಅದು ಡಿವಿಷನ್. ಡಿವಿಷನ್ ವಿತ್ 10 ಅಂದರೆ 1 0 ಇದೆ, ಇಲ್ಲಿ ಪಾಯಿಂಟ್ ಇಲ್ಲಿದೆ ಅಂದರೆ ಲೆಫ್ಟ್ ಸೈಡ್ ಹೋಗ್ಬೇಕು. 1 0 ಅಂದರೆ 1 ಡಿಜಿಟ್ ಈ ಸೈಡ್. ಅಂದರೆ ಏನಂತ ಅರ್ಥ, 4 8 ಆ್ಯಂಡ್ ಪಾಯಿಂಟ್ ಇಲ್ಲಿ ಬಂದಿದೆ. ಮುಂಚೆ ಏನಿಲ್ಲ ಅಂದರೆ 0 ಅಂತ ಬರ್ಕೋಣ, 0.48. ಇಷ್ಟು ಈಸಿ ಇಲ್ಲ. 52.5 ಡಿವೈಡೆಡ್ ಬೈ 10. ಸೊ ಇಲ್ಲಿ 1 0 ಇದೆ, 1 ಡಿಜಿಟ್ ಈ ಕಡೆ ಬನ್ನಿ, 5.25. ಈ ಥರ ಬೇಗ ಸಾಲ್ವ್ ಮಾಡ್ಕೊಂಡು ಹೋಗೋಣ ಅಷ್ಟೇ. 1 ಡಿಜಿಟ್ ಶಿಫ್ಟ್ ಮಾಡಬೇಕಷ್ಟೇ. 0.7 ಡಿವೈಡೆಡ್ ಬೈ 10 ಅಂದರೆ ಪಾಯಿಂಟ್ ಎಲ್ಲಿ ಬಂದ್ಬಿಡುತ್ತೆ, ಇಲ್ಲಿದೆ, ಇಲ್ಲಿ ಬಂದ್ಬಿಡುತ್ತೆ. ಅಂದರೆ 0.7 ಆ್ಯಂಡ್ ಇಲ್ಲಿ ಪಾಯಿಂಟ್ ಅಂದರೆ ಮುಂಚೆ ಏನಿಲ್ಲ ಅಂದರೆ 0.07. ಫೋರ್ತ್ ಸಬ್ ಕ್ವೆಶನ್ 33.1 ಡಿವೈಡೆಡ್ ಬೈ 10. ಸೊ ಇಲ್ಲಿ ಬಂದ್ಬಿಡುತ್ತೆ ಅಂದರೆ 3.31. ಫಿಫ್ತ್ ಸಬ್ ಕ್ವೆಶನ್ 272.23 ಡಿವೈಡೆಡ್ ಬೈ 10. ಸೊ ಇಲ್ಲಿ ಬಂದ್ಬಿಡುತ್ತೆ 27.223. ಸಿಕ್ಸ್ತ್ ಸಬ್ ಕ್ವೆಶನ್ 0.56 ಡಿವೈಡೆಡ್ ಬೈ 10 ಅಂದರೆ ಇಲ್ಲಿ ಬಂದ್ಬಿಡುತ್ತೆ. ಸೊ 0.56 ಪಾಯಿಂಟ್ ಇಲ್ಲಿ ಬಂತಾ, ಬಟ್ ಏನೂ ಇಲ್ಲ ಅಂದರೆ ಮುಂಚೆ 0 ಬರ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಸೆವೆಂತ್ 3.96 ಡಿವೈಡೆಡ್ ಬೈ 10. ಸೊ ಪಾಯಿಂಟ್ ಇಲ್ಲಿ ಬಂದ್ಬಿಡುತ್ತೆ 0.397, 0 ಅಂತ ಬರ್ಕೊಂಬಿಡಿ. ಕ್ಲಿಯರ್? ಇದೇ ಥರ ನನಗೆ ನೆಕ್ಸ್ಟ್ ಮೇನು ಕೂಡ ಈಸಿ ಆಗೈತೆ ನೋಡಿ. ಪಾಯಿಂಟ್ 2.7ನ ನಾನು ಡೆಸಿಮಲ್ ನಂಬರ್ನ ಡಿವೈಡ್ ಮಾಡ್ತಾ ಇದ್ದೀನಿ ವಿತ್ 100 ಅಂದರೆ 2 0 ಇದೆ. 2 0 ಇದ್ರೆ 2 ಡೆಸಿಮಲ್ ಪ್ಲೇಸಸ್ ಶಿಫ್ಟ್ ಮಾಡಬೇಕು. ಇಲ್ಲಿ 1 0, ಇದು 2 0 ಅಂದರೆ ಇಲ್ಲಿ ಖಾಲಿ ಜಾಗ ಇದ್ರೆ ಇಲ್ಲೊಂದು 0 ಹಾಕೊಂಡ್ಬೇಡ. ಅಂದರೆ ಏನಂತ ಅರ್ಥ, ಪಾಯಿಂಟ್ ಇಲ್ಲಿ ಬಂತು 0.27. ಇದಕ್ಕಿಂತ ಮುಂಚೆ ಏನಿಲ್ಲ ಅಂದರೆ ಪಾಯಿಂಟ್ ಇದು 0 ಅಂತ ಬರ್ಕೊಂಬಿಡಿ, 0.027. ಸೆಕೆಂಡ್ ಸಬ್ ಕ್ವೆಶನ್ 0.3 ಡಿವೈಡೆಡ್ ವಿತ್ 100. ಡಿವೈಡೆಡ್ ವಿತ್ 100 ಅಂದರೆ 2 0 ಅಂದರೆ ಇಲ್ಲೊಂದು ಇಲ್ಲೊಂದು. ಓಕೆ, ಅಂದರೆ ಇಲ್ಲಿ ಏನಿಲ್ಲ ಅಂದರೆ ಒಂದು 0 ಹಾಕೊಂಬೋಣ. ಸೊ 0.03 ಪಾಯಿಂಟ್ ಇಲ್ಲಿ ಬಂತು 0.003. ಥರ್ಡ್ ಸಬ್ ಕ್ವೆಶನ್ 0.78 ಡಿವೈಡೆಡ್ ಬೈ 100. 0.78 ಅಂದರೆ ಏನಂತ ಅರ್ಥ, 0.78 ಡಿವೈಡೆಡ್ ಬೈ 100 ಪಾಯಿಂಟ್ ಇಲ್ಲಿದೆ. ಅಂದರೆ ಮುಂಚೆ ಎಷ್ಟು ಬೇಕಾದ್ರೂ ಜೀರೋಸ್ ಬರ್ಕೊಬೋದು ಕೊಂಡ್ರಿ, ಏನು ಟೆನ್ಷನ್ ಇಲ್ಲ. ಓಕೆ, ನಿಮಗೆ ಪ್ರಾಬ್ಲಮ್ ಆದರೆ ಜೀರೋಸ್ ಹಾಕೊಂಬಿಡಿ. ಸೊ ಇಲ್ಲಿದೆ, ಎಲ್ಲಿದೆ, ಇಲ್ಲಿದೆಯಪ್ಪ. ಓಕೆ, ಇಲ್ಲಿಂದ ನೀವು 2 0 ಅಂದರೆ 1 and 2 ಇಲ್ಲಿ ಹಾಕೊಂಬಿಡಿ. ನೆಕ್ಸ್ಟ್ ಫೋರ್ತ್ ಸಬ್ ಕ್ವೆಶನ್ 432.6 ಡಿವೈಡೆಡ್ ಬೈ 100. ಸೊ 4 3
126 ಅಂತ ಬರ್ದಿರ್ತೀನಿ. ಡಿವೈಡೆಡ್ ಬೈ 0 ಅಂದ್ರೆ ಇಲ್ಲಿದೆ, ಅಂದ್ರೆ 2 ಡಿಜಿಟ್ ಆದ್ಮೇಲೆ ಅಂದ್ರೆ 1 and 2 ಇಲ್ಲಿ ಬಂದ್ಬಿಡುತ್ತೆ. 4.326. ಫಿಫ್ತ್ ಸಬ್ ಕ್ವಶನ್ 23.6 ಡಿವೈಡೆಡ್ ಬೈ 100. ಸೊ ಡಿವೈಡೆಡ್ ಬೈ 100 ಅಂದ್ರೆ 20 ಅಂದ್ರೆ 1 2 ಇಲ್ಲಿ ಬಂದ್ಬಿಡುತ್ತೆ. ಸೊ 0.236. ಸಿಕ್ಸ್ತ್ ಸಬ್ ಕ್ವಶನ್ 98.53 ಡಿವೈಡೆಡ್ ಬೈ 100 ಅಂದ್ರೆ 20 ಅಂದ್ರೆ 1 2 0.9853. ಓಕೆ, ಸೊ ಫೋರ್ತ್ ಮೇನು ಕೂಡ ಈಸಿ ಇದೆಪ್ಪ. ಡಿವೈಡೆಡ್ ಬೈ 1000 ಅಂದ್ರೆ ಮೋರ್ 0 ಅಂದ್ರೆ ಮೋರ್ ಡೆಸಿಮಲ್ ಪ್ಲೇಸಸ್ ಶಿಫ್ಟ್ ಮಾಡಬೇಕು. ಯಾವ ಸೈಡು? ಲೆಫ್ಟ್ ಸೈಡ್ ಅಷ್ಟೇ. ಸೊ ಲೆಫ್ಟ್ ಸೈಡ್ ಅಂದ್ರೆ ಏನಂತ ಅರ್ಥ? ನಾನು 7 9 ಅಂತ ಬರ್ಕೊಂಡು ಎಷ್ಟು ಬೇಕಾದ್ರೂ ಜೀರೋಸ್ ಬರ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇಲ್ಲಿದೆ ಪಾಯಿಂಟು. ಸೊ ಏನಂತ ಅರ್ಥ? ಇಲ್ಲಿದ್ರೆ ಪಾಯಿಂಟು, ಇಲ್ಲಿಂದ ಜಸ್ಟ್ ಕೌಂಟ್ ಮಾಡಿ 3 zeros. ಸೊ ಇಲ್ಲಿದೆ 1 2 3 ಅಂದ್ರೆ ಇಲ್ಲಿ. ಆ್ಯಂಡ್ ಇಲ್ಲಿ ಈ 0ನ 1 0 ಕ್ಯಾನ್ಸಲ್ ಮಾಡ್ಬಿಡಿ. 0.0079. ಸೆಕೆಂಡ್ ಕ್ವೆಶನ್ 26.3 ಡಿವೈಡೆಡ್ ಬೈ 1000. ಸೊ 26 ಆ್ಯಂಡ್ 3 ಬರ್ಕೊಂಡ್ಬಿಡ್ತೀನಿ. ಮುಂಚೆ ಎಷ್ಟು ಬೇಕಾದರೂ 0 ಬರ್ಕೊಳ್ಳೋಣ. 3 zeros ಇದೆ. 30 ಅಂದರೆ ಇಲ್ಲಿ ಪಾಯಿಂಟ್ ಇದೆಯಪ್ಪ, ಅಂದರೆ 3 ಡಿಜಿಟ್ ಆದಮೇಲೆ 1 2 3 ಅಂದರೆ ಇಲ್ಲಿ. ಸೊ ಫೈನಲ್ ಆನ್ಸರ್ 0.0263. ಈ 0ನ ಕ್ಯಾನ್ಸಲ್ ಮಾಡೋಣ. 1 0 ಬರೆದ್ರೆ ಸಾಕು ಪಾಯಿಂಟ್ಗಿಂತ ಮುಂಚೆ. ಥರ್ಡ್ ಸಬ್ ಕ್ವೆಶನ್ 38.53 ಡಿವೈಡೆಡ್ ಬೈ 1000. ಸೊ 3853 ಮುಂಚೆ ಒಂದೆರಡು 0 ಹಾಕೊಂಡ್ಬಿಡಿ. 30 ಅಂದರೆ ಇಲ್ಲಿರೋ ಪಾಯಿಂಟು 3 ಡಿಜಿಟ್ ಆದಮೇಲೆ 1 2 3 ಅಂದರೆ ಇಲ್ಲಿ 0.03853. ಆ್ಯಂಡ್ ಫೋರ್ತ್ ಸಬ್ ಕ್ವೆಶನ್ 128.9 ಡಿವೈಡೆಡ್ ಬೈ 1000. ಸೊ ಡಿವೈಡೆಡ್ ಬೈ 1000 ಅಂದರೆ 1 2 3 ಅಂದರೆ 0.1289. ಫಿಫ್ತ್ ಸಬ್ ಕ್ವೆಶನ್ 0.5 ಡಿವೈಡೆಡ್ ಬೈ 1000. ಸೊ ಇಲ್ಲಿ 5 ಆ್ಯಕ್ಚುಲಿ ನಂಬರ್ ಅದು ಬರೀ, ಅಂದರೆ ಮುಂಚೆ 0 ಇದ್ರೆ ಅದನ್ನ ಬರೀ ಅವಶ್ಯಕತೆ ಇಲ್ಲ, ಬಟ್ ನಾವು 0 ಹಾಕೊಳ್ಳೇಬೇಕು. 1000 ಅಂದರೆ ಏನಂತ ಅರ್ಥ? 3 0 ಇದೆ ಅಂದರೆ 3 ಡೆಸಿಮಲ್ ಪ್ಲೇಸಸ್ ಶಿಫ್ಟ್ ಮಾಡಬೇಕು ಲೆಫ್ಟ್ ಸೈಡು, ಬಟ್ ಇರೋದು ಒಂದೇ ಡಿಜಿಟ್ ಇಲ್ಲಿ. ಅದಕ್ಕೆ 0 ಹಾಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ 1 2 3 ಅಂದರೆ ಇಲ್ಲಿ ಪಾಯಿಂಟ್ ಬರುತ್ತೆ 0.0005. ನೆಕ್ಸ್ಟ್ ಫಿಫ್ತ್ ಮೇನ್ ಪಾಯಿಂಟ್ ಅಂದರೆ ಇದು ಡಿವಿಷನ್ ಆಫ್ ಡೆಸಿಮಲ್ ನಂಬರ್ಸ್. ಓಕೆ, ಇಲ್ಲಿ ನಾವು ಡಿವಿಷನ್ ಮಾಡ್ಕೊಂಡು ಹೋಗ್ತೀವಿ. ನಾವೇನು ಫಸ್ಟ್ ಮೇನ್ ಮಾಡಿದ್ವಲ್ವ ಅದೇ ಥರ. 7 ಡಿವೈಡೆಡ್ ಬೈ 1 ಡಿವೈಡೆಡ್ ವಿತ್ 3.5ನ ನಾನು ಏನಂತ ಬರ್ಕೊಬೋದು? 35 ಅಂತ ಬರ್ಕೊಂಡು ಡಿವೈಡೆಡ್ ಬೈ 10 ಅಂತ ಬರ್ಕೊತೀನಿ. ಯಾಕೆ? ಕನ್ವರ್ಟ್ ಮಾಡ್ತಾ ಇದ್ದೀನಿ. 1 ಡಿಜಿಟ್ ಆದಮೇಲೆ ಇದ್ರೆ 1 0 ಅಂತ ಹಾಕೊಂಡಿದ್ದೀನಿ. 7/1 ಇದನ್ನ ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡ್ತೀನಪ್ಪ. ರೆಸಿಪ್ರೋಕಲ್ ಮಾಡ್ಬೇಕು ಇದನ್ನು. ಸೊ ರೆಸಿಪ್ರೋಕಲ್ ಮಾಡಿದ್ರೆ 10/35 ಡಿವೈಡ್ ಮಾಡಿ 7 ಟೇಬಲಲ್ಲಿ 7 1 7 5 35. ಅದೇ ಥರ 5 1 5 2 ಮೇಲೆ ಕೆಳಗೆ ನಾವು ಡಿವೈಡ್ ಮಾಡ್ಕೊಂಡು ಹೋಗ್ಬೋದು. ರಿಮೈನಿಂಗ್ ನಮ್ಮ ಹತ್ರ ಏನಿದೆ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಅಂದರೆ 2 1 2, ಕೆಳಗಡೆ 1 1 1, ಆರ್ ಎಲ್ಸ್ 2 is our ಆನ್ಸರ್. ಸೆಕೆಂಡ್ ಸಬ್ ಕ್ವೆಶನ್ ನೋಡಿ 36 ಡಿವೈಡೆಡ್ ವಿತ್ 0.2. ಸೊ 36ನ 36/1 ಅಂತ ಹಾಕೊಂಡು ಡಿವೈಡೆಡ್ ವಿತ್ 2 ಡಿವೈಡೆಡ್ ಬೈ 1 ಡಿಜಿಟ್ ಆದಮೇಲೆ ಇದೆ, ಸೊ 10 ಅಂತ ಬರೀತೀನಿ. 36/1 ಮಲ್ಟಿಪ್ಲಿಕೇಶನ್ ಹಾಕೊಂಡು ರೆಸಿಪ್ರೋಕಲ್ ಮಾಡ್ಬಿಡಿ. 10/2 2 ಟೇಬಲಲ್ಲಿ 2 1 2, ಸರಿನಾ? ಆ್ಯಂಡ್ ನೋಡಿ 2 ಇಂದ 10 ಕೂಡ ಡಿವೈಡ್ ಮಾಡ್ಬೋದು, ಸರಿನಾ? ಬಟ್ ಮಾಡ್ತಾ ಇಲ್ಲ. ಯಾಕಂದರೆ ನಾನು ಹೇಳ್ತೀನಿ ನೋಡಿ, ಮಾಡಬೇಡಿ ಅದನ್ನು 10. ಬಿಕಾಸ್ ಏನಾಗುತ್ತೆ ಅಂದರೆ 10 ಜೊತೆ ಮಲ್ಟಿಪ್ಲೈ ಮಾಡೋದು ಈಸಿ. ಓಕೆ, ಹೆಂಗೆ ಅಂತ ಹೇಳ್ತೀನಿ ನೋಡಿ. 2 ಇಂದ 2 1 2, ರಿಮೈಂಡರ್ 1, 2 8 16. 18 into 10 ಮಲ್ಟಿಪ್ಲೈ ಮಾಡೋದು ತುಂಬ ಈಸಿ ಅಲ್ವಾ? 18 10 180. ಅದಕ್ಕೆ ಅದನ್ನು ಮಾಡಬೇಡಿ ಅಂತ ಹೇಳಿದೆ. 3 ಅದೇ ಥರ್ಡ್ ಸಬ್ ಕ್ವೆಶನ್ 3.25 ಡಿವೈಡೆಡ್ ಬೈ 0.5. ಸೊ ಇದೆರಡು ಕನ್ವರ್ಟ್ ಮಾಡಬೇಕು. 325 ಬೈ ಇದನ್ನು 100 ಅಂತ ಹಾಕೊಂತೀವಿ, ಡಿವೈಡೆಡ್ ವಿತ್ 5 ಡಿವೈಡೆಡ್ ಬೈ 10. 325 ಡಿವೈಡೆಡ್ ಬೈ 100
ಮಲ್ಟಿಪ್ಲಿಕೇಶನ್ ಹಾಕೊಂಡು 10/5 ಅಂತ ಮಾಡ್ಕೊಂಬಿಡಿ. ಇಲ್ಲಿಂದ 5 ಟೇಬಲ್ 5 1s 5 6s 30 ರಿಮೈಂಡರ್ 2 5 5s 25 ಆ್ಯಂಡ್ ಇಲ್ಲಿ 10 ಅಥವಾ ಡೈರೆಕ್ಟ್ ಆಗಿ 10 1s 10 10s 100. ಸೊ ಇಲ್ಲಿ ಫೈನಲ್ ಆನ್ಸರ್ ಏನು ಉಳಿದಿದೆ 65 ಡಿವೈಡೆಡ್ ಬೈ 10. ಏನು 65 ಡಿವೈಡೆಡ್ ಬೈ 10 ಅಂದ್ರೆ ಏನಂತ ಅರ್ಥ 10 ಇದ್ರೆ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡಬೇಕು, ಅಂದ್ರೆ 5 ಆದ್ಮೇಲೆ 6.5. Fourth sub question 30.94 divided with 0.7. So 3094 divided by 100 and division ಹಾಕೊಂಡು ಏನು ಮಾಡ್ತೀನಿ 7/10 ಅಂತ ಬರ್ಕೊಂತೀನಿ. ಫ್ರಾಕ್ಷನ್ ಕನ್ವರ್ಟ್ ಮಾಡಿದ್ದೀನಿ. Now I need to take the reciprocal of this fraction. ಅಂದ್ರೆ 7/10 ರೆಸಿಪ್ರೋಕಲ್ ಮಾಡಿದ್ರೆ 10/7, ಬಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ. ಸೊ ಇಲ್ಲಿ 10 1s 10 10s 100 7 ಟೇಬಲ್ 7 4s 28 28 ಅಂದ್ರೆ 2 is remainder. Again 7 4s 28 1 is remainder. 7 2s 14. 442 divided by 10 442 divided by 10 ಅಂದ್ರೆ 1 ಡಿಜಿಟ್ ಆದ್ಮೇಲೆ ಅಂದ್ರೆ 2 ಆದ್ಮೇಲೆ ಪಾಯಿಂಟ್ ಇಡಬೇಕು ಅಷ್ಟೇ. Fifth sub question 0.5 divided with 0.25. Five by 10 divided with 25 by 100. So 5 by 10 multiplication ಹಾಕೊಂಡು ರೆಸಿಪ್ರೋಕಲ್ ಮಾಡ್ಬಿಡಿ 100/25. 5 1s 5 5s 10 1s 10 10s and ಇಲ್ಲಿ 5 1s 5 2s. ಸೊ ಇಷ್ಟು ಡಿವಿಷನ್ ಮಾಡಿದ್ಮೇಲೆ ನಮಗೆ ಫೈನಲ್ ಆನ್ಸರ್ ಏನು ಸಿಗುತ್ತೆ 2. Sixth sub question 7.75 divided by 0.25. So 775 divided by 100. ಇಲ್ಲಿ ಡಿವಿಷನ್ ಹಾಕೊಂಡು 25 ಡಿವೈಡೆಡ್ ಬೈ 2 ಡಿಜಿಟ್ ಆದ್ಮೇಲೆ ಇದೆ ಅಂದ್ರೆ ಇಲ್ಲಿ ಕೂಡ 100. 775 ಡಿವೈಡೆಡ್ ಬೈ 100 ಮಲ್ಟಿಪ್ಲಿಕೇಶನ್ ಹಾಕೊಂಡು 100 ಡಿವೈಡೆಡ್ ಬೈ 25 100 1s 100 1s ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 25 ಟೇಬಲ್ ಇಂದಾನೆ ಡೈರೆಕ್ಟ್ಲಿ ಮಾಡ್ಬೋದು, ಅಥವಾ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ 5 ಟೇಬಲ್ ಅಲ್ಲಿ ಮಾಡಿ. ನಾನು 25 ಟೇಬಲ್ ಅಲ್ಲಿ ಮಾಡಕ್ಕೆ ಹೇಳ್ತೀನಿ, ಅದು ಈಸಿನೇ. 25 ಟೇಬಲ್ ಅಲ್ಲಿ ಫಸ್ಟ್ 75 ಬರುತ್ತಾ ಅಂತ ನೋಡಿ. ಸರಿ 77 ಬರಲ್ಲ, ಬಟ್ 75 ಬರುತ್ತೆ. ಯಾವಾಗ 25ನ ನಾನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 5 3s 15 3 2s 6 1 7 ಅಂದ್ರೆ 25 3s 75. ಬಟ್ ಇಲ್ಲಿ 75 ಅಂದ್ರೆ ಇಲ್ಲಿ ಎಷ್ಟಿದೆ 77 ಇದೆ, ಎಕ್ಸ್ಟ್ರಾ ಎಷ್ಟಿದೆ ನಮ್ಮ ಹತ್ರ 2 ಅಂದ್ರೆ 25 ಅಂದ್ರೆ 25 ಟೇಬಲ್ 25 1s 25 1s ಅಂದ್ರೆ ಇಲ್ಲಿ ಏನು ಬಂದ ಆನ್ಸರು 31 ಇಸ್ ಅವರ್ ಆನ್ಸರ್. ಇನ್ನೆಲ್ಲ ಡಿವೈಡ್ ಆಗುತ್ತಲ್ವಾ. ನೆಕ್ಸ್ಟ್ 7th question 76.5 divided by 0.15. So 765 divided by 10 and ಇಲ್ಲಿ ಡಿವಿಷನ್ ಅಂತ ಹಾಕೊಂಡು 15 divided by 100. 765 divided by 10 ಇದನ್ನ ಮಲ್ಟಿಪ್ಲಿಕೇಶನ್ ಅಂತ ಹಾಕೊಂಡು 100/15. ಸೊ 10 ಟೇಬಲ್ ನೋಡಿ 10 1s 10 10 10s 100. ಅದೇ ತರ 15 ಟೇಬಲ್ ನೋಡಿ 15 1s 15 5s 75, ಬಟ್ ಇಲ್ಲಿ 76 ಇದೆ ಅಂದ್ರೆ ಒಂದು ಎಕ್ಸ್ಟ್ರಾ ಅಲ್ವಾ ರಿಮೈಂಡರು. 15 1s 15 and 51 into 10 ಮಾಡಿದಾಗ ಏನಾಗುತ್ತೆ 5 10. That's all. Last question 8th question 37.8 divided by 1.4. So 378 ಅಂತ ಬರ್ದಿ divided by 10 divided with 14/10. 378/10 multiplied with 10/14. 10 1s 10 and ಇಲ್ಲಿ 14 ಟೇಬಲ್ ಎಲ್ಲ ನೋಡಿ 14 ಟೇಬಲ್ ಅಲ್ಲಿ ಡೈರೆಕ್ಟ್ಲಿ ಮಾಡೋಣ. 14 ಟೇಬಲ್ ಅಲ್ಲಿ 14 1s 14 14 2s 28
14 3 42 ಜಾಸ್ತಿ ಆಗ್ಬಿಡುತ್ತೆ. 42 ತೊಗೊಳಕ್ಕಾಗಲ್ಲ. 14 2 ತೊಗೊಂಡ್ವಿ. ಸೊ 14 2 ಎಷ್ಟು 37 and 14 2 28. ಇಲ್ಲಿ ರಿಮೈಂಡರ್ ಎಷ್ಟು ಬರುತ್ತೆ? ಅಲ್ಲಿ 7 ಪ್ಲಸ್ 2 9 ಅಂದರೆ 98. 14 7 is 98. So 27 1s are 27. So final answer is 27. Ninth question. 2.73 divided by 1.3. So 273 divided by 100 division ಮಾಡ್ಕೊಂಡು 1.3 ಅಲ್ವಾ, ಅಂದರೆ 10 ಇಂದ. ಸೊ 273 divided by 100 ಇಲ್ಲಿ ಮಲ್ಟಿಪ್ಲಿಕೇಶನ್ ಹಾಕೊಂಡು ಇದನ್ನ ರೆಸಿಪ್ರೋಕಲ್ ಮಾಡ್ಬಿಡಿ. 10 by 13. 10 1s are 10 10s are 100. 13 table. 13 1s are 13. 13 2s are 26. One reminder ಅಂದರೆ 13 1s are 13. 21 divided by 10 ಅಂದರೆ ಏನಂತ ಅರ್ಥ? 2.1 ಅಂತ ಅರ್ಥ ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ವರ್ಡ್ ಪ್ರಾಬ್ಲಮ್ ಇದೆ. A vehicle covers a distance of 43.2 km in 2.4 liters of petrol. ಸರಿ, ಏನು ಕೊಟ್ಟಿದ್ದಾರೋ ಅದನ್ನ ಫಸ್ಟ್ ಬರ್ಕೊಳ್ಳೋಣ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಡಿಸ್ಟೆನ್ಸ್ ಕವರ್ಡ್ ಬೈ ಅ ವೆಹಿಕಲ್ ಅಂದರೆ ಒಂದು ವೆಹಿಕಲ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ? 43.2 ಇನ್ ಎಷ್ಟು ಲೀಟರ್ ಪೆಟ್ರೋಲು? 2.4 liters ಆಫ್ ಪೆಟ್ರೋಲ್. ಸೊ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ ಅಂತ ಕೊಟ್ಟಿದ್ದಾರೆ, 43.2. ಈ ಡೇಟಾ ಕೊಟ್ಬಿಟ್ಟು ಏನು ಕೇಳ್ತಾ ಇದ್ದಾರೆ? ಫೈಂಡ್ ಹೌ ಮಚ್ ಡಿಸ್ಟೆನ್ಸ್, ಎಷ್ಟು ಡಿಸ್ಟೆನ್ಸು ಕವರ್ ಮಾಡುತ್ತೆ ಬೈ ಅದೇ ಗಾಡಿ ಅಂದರೆ ಬೈ ಇಟ್ ಇನ್ 1 liter ಪೆಟ್ರೋಲ್. 1 liter ಪೆಟ್ರೋಲ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೋದು ಅದೇ ಗಾಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದನ್ನ ಸಾಲ್ವ್ ಮಾಡೋಣ. ಬಟ್ ಇದಕ್ಕಿಂತ ಮುಂಚೆ ನಾನು ನಿಂಗೊಂದು ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅನ್ಕೊಳ್ಳಿ, ಒಂದು 50 ರೂಪಾಯಿ ಅಂದರೆ ಒಂದು ಅಮೌಂಟ್ ಇದೆ, ಎಷ್ಟು? 50 rupees ಅನ್ಕೊಳ್ಳಿ, ಸರಿನಾ? 50 rupeesಗೆ ನಿಮಗೆ ಒಬ್ಬ ಶಾಪ್ಕೀಪರ್ ಏನು ಮಾಡ್ದ, ನೀವು ಹೋಗ್ಬಿಟ್ಟು ಒಂದು ಚಾಕ್ಲೇಟ್, ಯಾವುದೊಂದು ಪರ್ಟಿಕ್ಯುಲರ್ ಚಾಕ್ಲೇಟ್ ಕೊಡಿ ಅಂತ ಹೇಳಿದ್ದೀರಾ. ಅವ್ನಿಗೆ 50 ರೂಪಾಯಿ ಕೊಟ್ಟಿದ್ದೀರಾ ನೀವು. ಅವ್ನು ನಿಮಗೆ 10 ಚಾಕ್ಲೇಟ್ ಕೊಟ್ಟಿದ್ದಾನೆ. ನೀವು ಅವನಿಗೆ 50 ರೂಪಾಯಿ ಕೊಟ್ರಿ, ಅವ್ನು ನಿಮಗೆ ಎಷ್ಟು ಚಾಕ್ಲೇಟ್ ಕೊಟ್ಟ? 10 ಚಾಕ್ಲೇಟ್ ಕೊಟ್ಟ. ಇವಾಗ 1 ಚಾಕ್ಲೇಟ್ದು ಬೆಲೆ ಎಷ್ಟಾಯಿತು? ಕಾಸ್ಟ್ ಆಫ್ 1 ಚಾಕ್ಲೇಟ್ ಎಷ್ಟಾಯ್ತು ಅಂತ ಹೆಂಗೆ ಹಿಡಿತೀರಾ ಅಂದರೆ ಟೋಟಲ್ ಅಮೌಂಟ್ ಏನಿದೆಯೋ ಅದನ್ನ ನಂಬರ್ ಆಫ್ ಚಾಕ್ಲೇಟ್ಸ್ ಜೊತೆ ಡಿವೈಡ್ ಮಾಡ್ಕೊಂತೀವಿ, ಕರೆಕ್ಟಾ? ಅವಾಗ ನಮ್ಗೆ ಏನು ಸಿಗುತ್ತೆ? 1 ಚಾಕ್ಲೇಟ್ ಅಮೌಂಟ್ ಸಿಗುತ್ತೆ. 10 1s are 10, 5s are 50 ಅಂದರೆ 1 ಚಾಕ್ಲೇಟ್ದು ಬೆಲೆ ಎಷ್ಟು? 5. ಅವಾಗಲೇ ನೀವು 10 into 5 ಅಂದರೆ 5 ರೂಪಾಯಿದು 10 ಚಾಕ್ಲೇಟ್ ತಗೊಂಡ್ರೆ ಎಷ್ಟು ರೂಪಾಯಿ ಆಗುತ್ತೆ? 50 ರೂಪಾಯಿ ಆಗುತ್ತೆ. ಇದೇ ಲಾಜಿಕ್ ಇಲ್ಲೂ ಅಪ್ಲೈ ಮಾಡಿ ಅಷ್ಟೇ. ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಟೋಟಲ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಸರಿನಾ? ಅದನ್ನ 2.4 liters ಅರ್ಥ ಆಗ್ತಾ ಅಂದರೆ ನಂಬರ್ ಆಫ್ ಚಾಕ್ಲೇಟ್ಸ್ ಇದೆಯಲ್ವಾ, ಆ ಜಾಗದಲ್ಲಿ 2.4 ಅಂತ ಅನ್ಕೊಳ್ಳಿ. 2.4 ಇಂದ ಡಿವೈಡ್ ಮಾಡ್ಬೇಕಷ್ಟೇ. ಅವಾಗ ನಿಮ್ಗೆ ಏನು ಸಿಗುತ್ತೆ? 1 ಲೀಟರ್ದು ಅಂದರೆ 1 liter ಆಫ್ ಪೆಟ್ರೋಲ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಗ್ಬೋದು ಆ ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಇದೇ ಲಾಜಿಕ್ಕು. ಸೊ ಇಲ್ಲಿ ಡಿವೈಡ್ ಮಾಡೋದು ಆಲ್ರೆಡಿ ಗೊತ್ತಿದೆ. ನಾವು 1 ಡೆಸಿಮಲ್ ಪ್ಲೇಸ್ ಆದ್ಮೇಲೆ ಪಾಯಿಂಟ್ ಇದೆ ಅಂದರೆ ಡಿವೈಡೆಡ್ ಬೈ 10. ಇಲ್ಲೂ ಡಿವಿಷನ್ ಹಾಕೊಂಡು 24/10. ಸೊ 432/10 ಅಂತ ಬರ್ಕೊಂಡು ಮಲ್ಟಿಪ್ಲಿಕೇಶನ್ ಹಾಕೊಂಡು ರೆಸಿಪ್ರೋಕಲ್ ಮಾಡಿ 10/24. 10 1s are 10 1s are ಆ್ಯಂಡ್ ಇಲ್ಲಿ 24 ಟೇಬಲ್ ಅಲ್ಲೇ ಮಾಡ್ಬೋದು ಡೈರೆಕ್ಟ್ ಆಗಿ. 24 1s are 24 ಅಂದರೆ 24 2s are ಎಷ್ಟಾಗುತ್ತೆ? 4 2s are 8, 2 2s are 4 ಅಂದರೆ 48 ಜಾಸ್ತಿ ಆಗ್ಬಿಡುತ್ತೆ. ಅಂದರೆ 24 1s ಅನ್ನೇ ತೊಗೊಬೇಕು. 24 1s are 24 ಅಂದರೆ 1s are 24. ಬಟ್ ಇಲ್ಲಿ ರಿಮೈಂಡರ್ ಎಷ್ಟು ಬರುತ್ತೆ? 43 ಇದೆ, ಅದರಲ್ಲಿ 24ನ ಸಪ್ರಾಕ್ಟ್ ಮಾಡಿ ಅಂದರೆ ಎಷ್ಟು ಬರುತ್ತೆ? 13 - 4 ಅಂದರೆ 6 + 3 9. 3 - 2 is 1 ಅಂದರೆ 19. 192 ಅಂದರೆ 192 ಯಾವಾಗ ಬರುತ್ತೆ 24 ಟೇಬಲ್ ಅಲ್ಲಿ? 20 ಅಂದರೆ 4 ಆ ಯೂನಿಟ್ ಪ್ಲೇಸ್ ಅಲ್ಲಿ ಏನು ಬರಬೇಕು? 2 ಅಂದರೆ 3 ಅಂತೂ ಆಗಲ್ಲ. 4 ಟೇಬಲ್ ಅಲ್ಲಿ 4 8s ಅನ್ಸುತ್ತೆ. ಯೂನಿಟ್ ಪ್ಲೇಸ್ ಅಲ್ಲಿ 2 ಬೇಕಲ್ವಾ ನಮಗೆ?
8 4s are 32 and 8 2s are 16. 16 plus 3 19 ಅಂದ್ರೆ ಕರೆಕ್ಟ್. 24 8s is 192 and ಇಲ್ಲಿ 18 into 1 is 18. 18 divided by 1 ಅಥವಾ 18 ಅಂದ್ರೆ 1 ಲೀಟರ್ ಪೆಟ್ರೋಲ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೋದು? 18 ಕಿಲೋಮೀಟರ್. ಸೊ ದಿಸ್ ಇಸ್ ಅವರ್ ಫೈನಲ್ ಆನ್ಸರ್. ಈ ತರ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು ಯಾವುದೇ ಕ್ವಶನ್ ಕೊಟ್ಟರು. ಸೊ ನಾನು ಫೈನಲಿ ಫ್ರಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸ್ ಅಲ್ಲಿರೋ ಎಲ್ಲ ಎಕ್ಸಸೈಸಸ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದನ್ನ ಯಾರ್ಯಾರು ಈ ವಿಡಿಯೋಸ್ನ ನೀವು ಲೈಕ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ ಆ್ಯಂಡ್ ಇವನ್ ವಾಚ್ ಕೂಡ ಮಾಡ್ತಾ ಇದ್ದೀರಾ ಆ್ಯಂಡ್ ಇನ್ನೂ ಚಾನಲ್ನ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ವಾಂಟ್ ಟು ಸೇ ಯು ಆಲ್ ದಟ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನ ನಾನು ನಿಮಗೆ ಚಾಪ್ಟರ್ 3 ಡೇಟಾ ಹ್ಯಾಂಡ್ಲಿಂಗ್ ಅದ್ರ ಮೇಲೆ ನಾನು 1 by 1 ವಿಡಿಯೋಸ್ ಕವರ್ ಮಾಡ್ತೀನಿ.